ನಮಸ್ಕಾರ ಸ್ನೇಹಿತರೆ. ಒಂದೇ ಒಂದು ದಿನದಲ್ಲಿ ಬರೋಬ್ಬರಿ 96.98 ಕೋಟಿ ಕಾಣಿಕೆ. ಕೇವಲ 24 ಗಂಟೆಗಳಲ್ಲಿ ಸಾವಿರಾರು ಶ್ರೀಮಂತ ಭಕ್ತರು ತಿರುಪತಿ ದೇವಸ್ಥಾನಕ್ಕೆ ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಹಾಗಿದ್ದರೆ ಏಕಾಏಕಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ಬರಲು ಕಾರಣವೇನು? ಜುಲೈ 15ರ ಮಧ್ಯರಾತ್ರಿಯ ನಂತರ ಯಾವ ಹೊಸ ನಿಯಮ ಜಾರಿಗೆ ಬಂತು? ಯಾಕೆ ಶ್ರೀಮಂತ ದಾನಿಗಳು ಡೆಡ್ಲೈನ್ ಮುಂಚೆಯೇ ದೇಣಿಗೆ ನೀಡಲು ಮುಗಿಬಿದ್ದರು? ಹೊಸ ನಿಯಮದಿಂದ ಸಾಮಾನ್ಯ ಭಕ್ತರಿಗೆ ಏನು ಲಾಭ? ಈ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಒಂದೇ ದಿನ 96.98 ಕೋಟಿ ಸಂಗ್ರಹವಾಗಿದ್ದು, ಜುಲೈ 15ರಂದು ತಿರುಮಲ ತಿರುಪತಿ ದೇವಸ್ಥಾನ ಹೊಸ ಡೊನೇಷನ್ ಪಾಲಿಸಿಯನ್ನು ಜಾರಿಗೆ ತರುವ ಮುನ್ನ ಭಾರೀ ಪ್ರಮಾಣದಲ್ಲಿ ದೇಣಿಗೆ ಸ್ವೀಕರಿಸಿತು. ಒಂದೇ ದಿನ 2465ಕ್ಕೂ ಹೆಚ್ಚು ದಾನಿಗಳು ದೇಣಿಗೆ ನೀಡಿತು. ಅದರಲ್ಲಿ ಬಹುತೇಕರು ಆನ್ಲೈನ್ ಮೂಲಕವೇ ಹಣ ಪಾವತಿಸಿದ್ದಾರೆ. 1000ಕ್ಕೂ ಹೆಚ್ಚು ಭಕ್ತರು 1 ಲಕ್ಷದಿಂದ 10 ಲಕ್ಷದವರೆಗೆ ದೇಣಿಗೆ ನೀಡಿದ್ದಾರೆ. 1000ಕ್ಕೂ ಹೆಚ್ಚು ಭಕ್ತರು 10 ಲಕ್ಷದಿಂದ 1 ಕೋಟಿವರೆಗೆ ಕಾಣಿಕೆ ಸಲ್ಲಿಸಿದ್ದಾರೆ. ಇಬ್ಬರು ದಾನಿಗಳು ತಲಾ 1 ಕೋಟಿಗೂ ಹೆಚ್ಚು ದೇಣಿಗೆಯನ್ನು ನೀಡಿದ್ದಾರೆ. ಇವೆಲ್ಲ ಸೇರಿ ಕೇವಲ ಒಂದೇ ದಿನದಲ್ಲಿ 96.98 ಕೋಟಿ ದೇವಸ್ಥಾನಕ್ಕೆ ದೇಣಿಗೆಯಾಗಿ ಹರಿದು ಬಂದಿದೆ. ತಿರುಪತಿ ದೇವಸ್ಥಾನವು ಜಗತ್ತಿನ ಅತ್ಯಂತ ಶ್ರೀಮಂತ ಧಾರ್ಮಿಕ ಸಂಸ್ಥೆಗಳಲ್ಲಿ ಒಂದಾಗಿದೆ. ಅಂದಾಜು ಪ್ರಕಾರ ಇದರ ಒಟ್ಟು ಆಸ್ತಿ ಮೌಲ್ಯ 3.38 ಲಕ್ಷ ಕೋಟಿ. 2024-2025 ಹಣಕಾಸು ವರ್ಷದಲ್ಲಿ ದೇವಸ್ಥಾನಕ್ಕೆ ಸುಮಾರು 1798 ಕೋಟಿ ದೇಣಿಗೆ ಬಂದಿದೆ. ಅಂದರೆ ಪ್ರತಿದಿನ ಸರಾಸರಿ 4.9 ಕೋಟಿ ಕಾಣಿಕೆ ಹರಿದು ಬರುತ್ತಿದೆ. ಇಲ್ಲಿಯವರೆಗೆ ದೇವಸ್ಥಾನಕ್ಕೆ ದೊಡ್ಡ ಮೊತ್ತದ ದೇಣಿಗೆ ನೀಡಿದವರಿಗೆ ಜೀವಿತಾವಧಿಯವರೆಗೆ ಹಲವು ವಿಶೇಷಗಳ ಸೌಲಭ್ಯ ಸಿಗುತ್ತಿದ್ದವು. ಅವುಗಳಲ್ಲಿ ವಿಶೇಷ ದರ್ಶನ, ವಿಐಪಿ ಬ್ರೇಕ್ ದರ್ಶನ, ಸುಪ್ರಭಾತ ಸೇವೆ, ಕಲ್ಯಾಣೋತ್ಸವ ಸೇವೆ, ಉಚಿತ ವಸತಿ, ಲಡ್ಡು ಪ್ರಸಾದ, ವಿಶೇಷ ಉಡುಗೊರೆಗಳು, ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳು ಮುಂತಾದ ಸೌಲಭ್ಯಗಳು ಸೇರಿದ್ದವು. ಜುಲೈ 15ರ ಮಧ್ಯರಾತ್ರಿಯಿಂದ ಜಾರಿಗೆ ಬಂದ ಹೊಸ ನಿಯಮಗಳ ಪ್ರಕಾರ ವೈಯಕ್ತಿಕ ದಾನಿಗಳಿಗೆ ವಿಶೇಷ ಸೌಲಭ್ಯಗಳು 20 ವರ್ಷಗಳವರೆಗೆ ಮಾತ್ರ, ಟ್ರಸ್ಟ್ ಹಾಗೂ ಸಂಸ್ಥೆಗಳಿಗೆ 15 ವರ್ಷಗಳಿಗೆ ಮಾತ್ರ. ಅಂದರೆ ಹಿಂದೆ ಇದ್ದಂತೆ ಜೀವಿತಾವಧಿಯವರೆಗೆ ಸೌಲಭ್ಯಗಳು ಇನ್ನೂ ದೊರೆಯುವುದಿಲ್ಲ. ಹಳೆಯ ದಾನಿಗಳಿಗೆ ಏನಾಗುತ್ತದೆ? ಜುಲೈ 15ರ ಮಧ್ಯರಾತ್ರಿಗೂ ಮುನ್ನ ದೇಣಿಗೆ ನೀಡಿರುವ ಎಲ್ಲಾ ಹಳೆಯ ದಾನಿಗಳಿಗೆ ಯಾವುದೇ ತೊಂದರೆ ಇಲ್ಲ. ಅವರಿಗೆ ಮೊದಲಿನಂತೆಯೇ ಜೀವಿತಾವಧಿಯವರೆಗೆ ಎಲ್ಲಾ ವಿಶೇಷ ಸೌಲಭ್ಯಗಳು ಮುಂದುವರಿಯಲಿವೆ. ಇದೇ ಕಾರಣಕ್ಕೆ ಸಾವಿರಾರು ಶ್ರೀಮಂತ ದಾನಿಗಳು ಕೊನೆಯ ಕ್ಷಣದಲ್ಲಿ ದೇಣಿಗೆ ನೀಡಲು ಮುಗಿಬಿದ್ದರು. ಇನ್ನೇನು ಬದಲಾವಣೆಗಳು? ಟಿಟಿಡಿಯ ಹೊಸ ವ್ಯವಸ್ಥೆಯಲ್ಲಿ ಹಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ. ಹಳೆಯ ದೇಣಿಗೆ ಸ್ಲ್ಯಾಬ್ಗಳನ್ನು ರದ್ದುಪಡಿಸಲಾಗಿದೆ. ಹೊಸ 4 ಸ್ಲ್ಯಾಬ್ ವ್ಯವಸ್ಥೆ ಜಾರಿಗೆ ಬಂದಿದೆ. ಸಂಪೂರ್ಣ ಆನ್ಲೈನ್ ಡೋನರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪರಿಚಯಿಸಲಾಗಿದೆ. ದರ್ಶನ ಬುಕಿಂಗ್ ಸಂಪೂರ್ಣ ಡಿಜಿಟಲ್ ಆಗಲಿದೆ. ಸಿಬ್ಬಂದಿಗಳ ಹಸ್ತಕ್ಷೇಪ ಹಾಗೂ ವಿಶೇಷ ವಿನಂತಿಗಳಿಗೆ ಅವಕಾಶ ಕಡಿಮೆಯಾಗಲಿದೆ. ಹಿಂದೆ 50 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ದೇಣಿಗೆ ನೀಡಿದವರಿಗೆ ಪ್ರತಿ ವರ್ಷ ಸುಪ್ರಭಾತ ಸೇವೆಯಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತಿತ್ತು. ಆದರೆ ಜೀವಿತಾವಧಿಯಲ್ಲಿ 1 ಬಾರಿ ಮಾತ್ರ ಆ ಅವಕಾಶ ದೊರೆಯಲಿದೆ. ಉಡುಗೊರೆಗಳಲ್ಲೂ ಬದಲಾವಣೆಯಾಗಿದೆ. ದಾನದ ಮೊತ್ತಕ್ಕೆ ಅನುಗುಣವಾಗಿ ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯ, ವಿಶೇಷ ಸಾದಾ ಹಾಗೂ ಇತರ ಸ್ಮರಣಿಕೆಗಳನ್ನು ನೀಡಲಾಗುತ್ತದೆ. ಆದರೆ ಇವುಗಳ ವಿತರಣೆ ಈಗ ಹೊಸ ನಿಯಮಗಳ ಪ್ರಕಾರ ಮಿತಿಗೊಳಿಸಲಾಗಿದೆ. ಸಾಮಾನ್ಯ ಭಕ್ತರಿಗೆ ಇದರಿಂದಾಗುವ ಲಾಭ ಏನು? ಟಿಟಿಡಿ ಹೇಳುವ ಪ್ರಕಾರ ಈ ಬದಲಾವಣೆಗಳಿಂದ ವಿಐಪಿ ದರ್ಶನದ ಒತ್ತಡ ಕಡಿಮೆಯಾಗಲಿದೆ. ಸಾಮಾನ್ಯ ಭಕ್ತರಿಗೆ ದರ್ಶನದ ಅವಕಾಶ ಹೆಚ್ಚಾಗಲಿದೆ. ಸಂಪೂರ್ಣ ಪಾರದರ್ಶಕ ವ್ಯವಸ್ಥೆ ಜಾರಿಗೆ ಬರಲಿದೆ. ಆನ್ಲೈನ್ ಬುಕಿಂಗ್ ಮೂಲಕ ಎಲ್ಲರಿಗೂ ಸಮಾನ ಅವಕಾಶ ಸಿಗಲಿದೆ. ಇನ್ನು ಕೊನೆಯದಾಗಿ ಒಂದೇ ದಿನದಲ್ಲಿ 96.98 ಕೋಟಿ ಕಾಣಿಕೆ ಹರಿದು ಬರಲು ಮುಖ್ಯ ಕಾರಣ ಹೊಸ ಡೊನೇಷನ್ ಪಾಲಿಸಿಯೇ ಎನ್ನಲಾಗುತ್ತಿದೆ. ಜೀವಿತಾವಧಿಯ ವಿಶೇಷ ಸೌಲಭ್ಯಗಳನ್ನು ಉಳಿಸಿಕೊಳ್ಳಲು ಸಾವಿರಾರು ಶ್ರೀಮಂತ ದಾನಿಗಳು ಕೊನೆಯ ಕ್ಷಣದಲ್ಲಿ ದೇಣಿಗೆ ನೀಡಿದರು. ಆದರೆ ಹೊಸ ನಿಯಮಗಳು ಜಾರಿಗೆ ಬಂದ ನಂತರವೂ ದೇವಸ್ಥಾನವು ಹೆಚ್ಚು ಪಾರದರ್ಶಕ ಹಾಗೂ ಸಮಾನ ಅವಕಾಶ ನೀಡುವ ವ್ಯವಸ್ಥೆಯತ್ತ ಹೆಜ್ಜೆ ಇಟ್ಟಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಟಿಟಿಡಿ ತೆಗೆದುಕೊಂಡಿರುವ ಈ ಹೊಸ ನಿರ್ಧಾರ ಸರಿಯೇ ಅಥವಾ ಹಳೆಯ ವ್ಯವಸ್ಥೆಯೇ ಉತ್ತಮವಾಗಿತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.